ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಭ ಶುಕ್ರವಾರ. ಹಾಗಾದ್ರೆ ಈ ದಿನದ ವಿಶೇಷತೆ ಏನು? 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶುಭ ಶುಕ್ರವಾರದಲ್ಲಿ ಇದ್ದೀವಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಪುಬ್ಬ ನಕ್ಷತ್ರ ಅಂತಲೂ ಕರೀತಾರೆ ಇದನ್ನು. ಶುಕ್ರವಾರ ಮಾಘ ಮಾಸದ ಕೃಷ್ಣ ಪಕ್ಷದ 2ನೇ ದಿವಸ ಇದು. ಹೀಗಾಗಿ ಇದು ಕೂಡ ತುಂಬ ಶುಭವಾರ ಅಂತಲೇ ಶಾಸ್ತ್ರಗಳು ನಿರ್ಣಯಿಸುತ್ತೆ. ವಾರದ ಮಟ್ಟಿಗೆ ತಮಗೆಲ್ಲ ಗೊತ್ತೇ ಇದೆ, ಶುಕ್ರವಾರ ಅತ್ಯಂತ ಶುಭವಾರ. ಅದು ಮಹಾಲಕ್ಷ್ಮಿಯ ಕಾರಣದಿಂದಾಗಿ ಶುಕ್ರವಾರದ ದಿವಸ ಸಾಮಾನ್ಯವಾಗಿ ಎಲ್ಲ ವ್ಯಾಪಾರಿಗಳು ಈ ದಿವಸ ವಾರ ಮಾಡ್ತಕ್ಕಂಥದ್ದಿದೆ. ಏನು, ನಿಮ್ಮ ವ್ಯಾಪಾರ ಸ್ಥಳವನ್ನೆಲ್ಲ ಶುದ್ಧಿ ಮಾಡಿ, ಮಹಾಲಕ್ಷ್ಮಿ ಫೋಟೋ ಇದ್ದರೆ ಅದಕ್ಕೆ ಒಂದು ಅಲಂಕಾರ ಇತ್ಯಾದಿ ಪೂಜೆಗಳನ್ನು ನೆರವೇರಿಸಿ, ಆ ನಿಂಬೆಹಣ್ಣು ಇತ್ಯಾದಿ ಇಳೆ ತೆಗೆದು ಹಾಕಿ, ಈ ಥರದ್ದೆಲ್ಲ ಸಹಜವಾಗಿ ಮಾಡ್ತೀರಾ ನೀವು. ಒಳ್ಳೆಯದು. ವ್ಯಾಪಾರಕ್ಕೆ ಶುಕ್ರವಾರ ಅತ್ಯಂತ ಶುಭವಾರ. ಯಾಕೆಂದರೆ ಶುಕ್ರ ಆ ಭೃಗುವಿನ ಮೂಲವನ್ನು ನೋಡಿದಾಗ ವ್ಯಾಪಾರದ ಚಿಂತನೆಯನ್ನು ನಮ್ಮಲ್ಲಿ ಬಿತ್ತಿ ಹೋದವರು ಆ ಭೃಗು ವಂಶಜರೇ. ಅವರಿಂದಾಗಿಯೇ ನಮಗೆ ವ್ಯಾಪಾರ ಇಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟಾಗಿದೆ ಅಂದರೆ ಅದು ಕಾರಣವೇ ಅವರು. ಹೀಗಾಗಿಯೇ ಶುಕ್ರವಾರ ಅದು ಲಕ್ಷ್ಮಿ, ಭೃಗು ಇವೆಲ್ಲ ಸೇರಿರ್ತಕ್ಕಂಥದ್ದು. ಅವರು ಮಾಡಿದ ಕ್ರಾಂತಿ, ವ್ಯಾಪಾರ ಕ್ರಾಂತಿ, ಅದು ದೊಡ್ಡದು. ಅದೇ ಗುಣ ಆ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ವಾರಕ್ಕೆ, ಲಕ್ಷ್ಮಿಗೆ ಎಲ್ಲ ಬಂದಿದೆ. ನಾವು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡ್ತೀವಲ್ಲ ಸಹಜವಾಗಿ, ಅದಕ್ಕೆ ಕಾರಣ ಅದು ಭೃಗು ಸಂಜಾತೆ ಆಕೆ. ಹೀಗಾಗಿ ಆ ಭೃಗು ಮುನಿಗಳಿಂದಾಗಿ ನಮ್ಮ ದೇಶದಲ್ಲಿ ಎಲ್ಲ ವ್ಯಾಪಾರದ ಮೂಲ ಗಮನಿಸ್ತಾ ಹೋದಾಗ ಅವರ ಸಂಚಾರದಿಂದ ಮತ್ತು ಧಾನ್ಯ, ಕೃಷಿ ಇವುಗಳಿಗೆಲ್ಲ ಬೇರಾಗಿರ್ತಕ್ಕಂಥವ್ರು ಅದನ್ನೆಲ್ಲ ಸಮಾಜಕ್ಕೆ ವಿತರಣೆ ಮಾಡಿ ಹೇಗೆ ವಹಿವಾಟನ್ನು ನಡೆಸೋದು ಅನ್ನೋದನ್ನು ಹೇಳಿಕೊಟ್ಟಂತಹ ಮೂಲಜರವರು. ಆ ಕಾರಣದಿಂದಾಗಿ ಶುಕ್ರವಾರದ ಈ ದಿವಸವೂ ವ್ಯಾಪಾರಿಗಳು ಯಾಕಪ್ಪ ಅಂತಂದರೆ ಅದು ಮೂಲ. ಗೊತ್ತಿಲ್ಲ ನಮಗೆ, ಸುಮ್ಮನೆ ಏನೋ ಒಂದು ಪೂಜೆ ಮಾಡಿ ಲಕ್ಷ್ಮೀ ವಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹೌದು, ಅದು ಹೌದು. ಅದರ ಹಿನ್ನೆಲೆಯಲ್ಲಿ ಇದಿದೆ. ಆ ಭೃಗು ಮಹರ್ಷಿಯ ಒಂದು ಶಕ್ತಿ ಅಡಕವಾಗಿದೆ. ಆ ದೃಷ್ಟಿಯಲ್ಲಿ ಶುಕ್ರವಾರ ವ್ಯಾಪಾರದ ಚಿಂತನೆಯೇ ಆಗಿದೆ. ಲಕ್ಷ್ಮಿ ಯಾರಿಗೆ ಬೇಡ, ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು. ಅದು ಲಕ್ಷ್ಮಿಯ ಸ್ವರೂಪವೂ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಹಲವು ರೂಪಗಳಲ್ಲಿ ಲಕ್ಷ್ಮಿ ಕಂಗೊಳಿಸ್ತಾಳೆ ಅಂತ. ವ್ಯಾಪಾರಿಗಳಿಗೆ, ತಾವು ವ್ಯಾಪಾರ ಮಾಡತಕ್ಕಂತಹ ದಿನಸಿ ವ್ಯಾಪಾರಿಗಳಿಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು, ಒಂದು ಅಕ್ಕಿಯಿಂದ ಹಿಡಿದು ಬೇಳೆ ಯಾವ್ಯಾವುದಿದ್ದಾವೆ ಧಾನ್ಯಗಳು, ಅಲ್ಲೆಲ್ಲ ಲಕ್ಷ್ಮಿಯ ನೆಲೆಯೇ ಇದೆ. ಹೀಗಾಗಿ ಲಕ್ಷ್ಮೀ ಆರಾಧನೆ ಅಂತಂದರೆ ಅವುಗಳನ್ನು ಕಣ್ಣಿಗೆ ಹೊತ್ಕೊಳ್ತಕ್ಕಂಥದ್ದೇ. ಒಬ್ಬ ಗ್ರಾಹಕನಿಗಾದರೂ ಬಂದಂಥವನಿಗೆ ಹಣವನ್ನು ಕೊಟ್ಟ ತಕ್ಷಣ ಆ ಲಕ್ಷ್ಮಿ ಆ ಧಾನ್ಯದ ರೂಪದಲ್ಲಿ ಮಾರ್ಪಾಡಾಗಿರುತ್ತೆ. ಅದು ಆ ಸಂಪತ್ತು ಅಂತಕ್ಕಂಥದ್ದು ಹಣ ಹೋಗಿರುತ್ತೆ, ಆದರೆ ಹಣದ ಬದಲಾಗಿ ಅದೇ ಮೌಲ್ಯದ ದ್ರವ್ಯ ಸಂಪಾದನೆ ಆಗಿರುತ್ತೆ. ಯಾವುದೋ ವಸ್ತು ಕೊಂಡ್ಕೊಂಡಿರ್ತೀವಿ, ತರಕಾರಿ, ಹೂವು, ಹಣ್ಣು, ಯಾವುದು ವಸ್ತ್ರ ಯಾವುದೂ ಆಗಿರಬಹುದು. ಆ ಮೌಲ್ಯದ್ದೇ ನಮಗೆ ದಕ್ಕಿರುತ್ತೆ, ಅದು ಲಕ್ಷ್ಮೀ ರೂಪದಲ್ಲಿ, ಅದು ಲಕ್ಷ್ಮೀ ಸ್ವರೂಪ ಅಂತ ನಾವು ಭಾವಿಸಬೇಕು. ಹಾಗೆ ವಹಿವಾಟು ಅಂತಕ್ಕಂಥದ್ದು ತಗೊಂಡವನಿಗೆ ವಸ್ತು ಲಕ್ಷ್ಮಿ ಆದರೆ ಕೊಂಡ್ಕೊಳ್ತಕ್ಕಂಥವನಿಗೆ ಅಥವಾ ಆ ವ್ಯಾಪಾರ ಮಾಡ್ತಕ್ಕಂಥವನಿಗೆ ಬರ್ತಕ್ಕಂಥ ಹಣ ಲಕ್ಷ್ಮೀ ಸ್ವರೂಪದಲ್ಲಿರ್ತದೆ. ಹೀಗೆ ಅದು ಪರಸ್ಪರ ಎಲ್ಲ ಕಡೆ ಲಕ್ಷ್ಮೀ ವ್ಯಾಪಕವಾಗಿದೆ. ಇದನ್ನು ಗ್ರಾಹಕನೂ ಅರ್ಥ ಮಾಡ್ಕೋಬೇಕು, ವ್ಯಾಪಾರಿಯೂ ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ವ್ಯಾಪಾರಿ ಒಬ್ಬನೇ ಪೂಜೆ ಮಾಡ್ತಕ್ಕಂಥದ್ದಲ್ಲ, ಗ್ರಾಹಕನೂ ಕೂಡ ಕೊಂಡುಕೊಂಡಂಥ ಆ ಸಾಮಗ್ರಿಗಳಲ್ಲಿ ತಂದ ತಕ್ಷಣ ಏನೋ ಬಿಸಾಕ್ಬಿಡೋದು ಅಸಡ್ಡೆ ಅಲ್ಲ.
ಆ ವಸ್ತುವಿಗೆ ಅದರದೇ ಆದ ಮೌಲ್ಯ ಇದೆ. ಹಣ ಕೊಟ್ಟು ತಂದಿದ್ದೀರಾ, ಅದೇ ಮೌಲ್ಯದ ಆ ವಸ್ತು ಬಂದಿರುತ್ತೆ. ಒಂದು ಚಪ್ಪಲಿಯೂ ಆಗಿರಬಹುದು, ನಾವೆಲ್ಲೋ ಬಿಸಾಕ್ಬಿಟ್ಟು ಅದು ಅಲಕ್ಷ್ಮೀಯ ಆಗುತ್ತೆ, ಲಕ್ಷ್ಮಿಯ ಅನ್ನೋ ಅವಕೃಪೆ ಆಗುತ್ತೆ. ಹೀಗಾಗಿ ನೀವು ಮನೆಗಳಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡ್ಸನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಅದಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಹೇಗಂದ್ರೆ ಹಾಗೆ ಬಿಸಾಡೋದಲ್ಲ, ಒಂದು ಪೊರಕೆ ಹೇಗಂದ್ರೆ ಹಾಗೆ ಬಿಸಾಡೋದಲ್ಲ, ಅದಕ್ಕೆ ಅದರದೇ ಆದ ಸ್ಥಾನ ಇದೆ, ಮಹತ್ವ ಇದೆ. ಪೊರಕೆ ಇಲ್ಲದೇ ಇದ್ದರೆ ನೀವು ಕಸ ಕ್ಲೀನ್ ಮಾಡಲಿಕ್ಕಾಗತ್ತಾ? ಆ ವಾತಾವರಣ ಶುಭ್ರಗೊಳಿಸ್ಲಿಕ್ಕೆ ಕೊಡಲಿಕ್ಕಾಗತ್ತಾ? ಆಗಲ್ಲ. ಹೀಗಾಗಿ ಒಂದು ಪೊರಕೆ ಕಡ್ಡಿಯಿಂದ ಹಿಡಿದು ದೇವರ ಮನೆಯಲ್ಲಿ ಕೂರಿಸುವಂಥ ಲಕ್ಷ್ಮಿಯ ವಿಗ್ರಹದವರೆಗೆ, ಫೋಟೋವರೆಗೆ ಎಲ್ಲ ಕಡೆ ಲಕ್ಷ್ಮೀ ನೆಲೆ ಇದೆ. ಅದನ್ನು ಕಂಡುಕೊಳ್ಳುವ ದೃಷ್ಟಿ, ಅಂತರ್ದೃಷ್ಟಿ ಅಂತಾರೆ ಇದನ್ನು. ಆ ಶಕ್ತಿ ಬೇಕು ನಮಗೆ. ಆ ರೀತಿಯಲ್ಲಿದ್ದಾಗ ಜಗತ್ತಿನ ಯಾವುದು ತೃಣವೂ, ಅಂದರೆ ಹುಲ್ಲು ಕಡ್ಡಿ ಕೂಡ ಪವಿತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ದೃಷ್ಟಿಯಲ್ಲಿ ಕಂಡಾಗ ಕಾಣಬೇಕು ಕೂಡ. ಅದನ್ನು ಈ ಲಕ್ಷ್ಮೀ ವಾರದಲ್ಲಿ ನಾವು ಕಂಡುಕೊಳ್ಬೇಕು. ಹಾಗಾಗಿ ನೀವು ಯಾವುದನ್ನು ಕೊಂಡುಕೊಂಡಿದ್ದನ್ನು ಅಸಡ್ಡೆ ಮಾಡಬೇಡಿ. ಅದು ಕೊಳ್ಳೋದನ್ನು ನೀವು ಕೊಡ್ತಕ್ಕಂಥದ್ದನ್ನು ಏನು ಯಕ್ಕಶ್ಚಿತ್ ಅನ್ನುವ ದೃಷ್ಟಿಯಲ್ಲಿ ಕೊಡಬೇಡಿ. ಎಲ್ಲವೂ ಭೌಮವಾಗಿದೆ, ಎಲ್ಲದರಲ್ಲೂ ಲಕ್ಷ್ಮಿ ನೆಲೆಸಿದ್ದಾಳೆ. ಹೀಗಾಗಿ ಯಾವುದೇ ನೀವು ವ್ಯಾಪಾರ ಮಾಡಿ, ಯಾವುದೇ ಕೊಂಡುಕೊಳ್ಳಿ ಅಥವಾ ತೆಗೆದುಕೊಳ್ಳಿ, ನೀವು ಕೊಡಿ, ಎಲ್ಲದರಲ್ಲಿ ಗೌರವ ಇರಲಿ. ಯಾವುದೂ ತುಚ್ಛವಲ್ಲ, ಯಾವುದೂ ಶ್ರೇಷ್ಠವಲ್ಲ, ಎಲ್ಲದರಲ್ಲೂ ಲಕ್ಷ್ಮಿ ಇದೆ. ಹಾಗಾಗಿ ಎಲ್ಲವೂ ಪವಿತ್ರ ಅಂತ ಅಂದುಕೊಳ್ಬೇಕು. ಆ ದೃಷ್ಟಿಯಲ್ಲಿ ಈ ದಿವಸ ಲಕ್ಷ್ಮಿ ಆರಾಧನೆಯನ್ನು ಎಲ್ಲ ಮನೆಯಲ್ಲೂ ಮಾಡಬೇಕು. ವ್ಯಾಪಾರ ಸ್ಥಳದಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಮಾಡಿ. ನೀವು ಏನು ಕಚೇರಿಗಳಲ್ಲಿ ಹೋಗ್ತಾ ಇದ್ದರೆ ನೀವು ಮಾಡ್ತಕ್ಕಂಥ ಕೆಲಸ ಏನು, ನಮ್ಮ ಈ ಎಲ್ಲ ಅದಕ್ಕೆ ಅನ್ವಯ ಆಗುತ್ತೆ. ಯಾವುದೇ ಕೆಲಸ ಮಾಡಿ, ನಾನು ಉಪನ್ಯಾಸ ಮಾಡ್ತಾಯಿದ್ದೀನಿ, ನಾನು ಪ್ರತಿ ದಿವಸ ಬೆಳಗ್ಗೆ ಬಂದು ವರಾಹಮಿರನ್ನು ಒಂದು ಸಲ ಸ್ಮರಣೆ ಮಾಡ್ಕೊಳ್ಬೇಕು, ಆ ಪುಸ್ತಕಗಳನ್ನ ಕಣ್ಣಿಗೆ ಹೊತ್ಕೋಬೇಕು, ಮಾಡ್ತೀನಿ ಅದನ್ನು. ಆ ಥರ ನೀವು ನಿಮ್ಮದೇ ಆದ ಇದಿರುತ್ತೆ. ಒಬ್ಬ ಕ್ಯಾಮ್ರಾಮನ್ನಿಗೆ ಕ್ಯಾಮ್ರಾ ಆ ದೇವತೆ. ಶುಕ್ರವಾರ ದಿವಸ ಅದು ಅವರ ಲಕ್ಷ್ಮಿ. ನಮ್ಮ ಆಡಿಯೋ ಇಂಜಿನಿಯರಿಗೆ ಆ ಹಾಕುವಂತಹ ಯಾವ ಆಡಿಯೋ ಕ್ಲಿಪ್ ಇದೆ ಅದು ಅವರ ಲಕ್ಷ್ಮಿ. ಹೀಗಾಗಿ ಎಲ್ಲರಿಗೆ ಅವರದ್ದೇ ಆದ ಸ್ಥಳಗಳಲ್ಲಿ ಅಥವಾ ವೃತ್ತಿಯಲ್ಲಿ ಅಲ್ಲಲ್ಲಿ ಲಕ್ಷ್ಮಿ ಕಾಣಬೇಕು. ಆ ದೃಷ್ಟಿ ಉಂಟಾಗಲಿ ಅಂತ ಹೇಳ್ತಾ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ನೀವು ಕಾಣುವ ಹಾಗೆ ಮಾಡಿ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಕುವೆಂಪು ಅವರೊಂದು ಸಾಲ್ಗಳನ್ನು ಬರೆದಿದ್ದಾರೆ, ತೇನ ವಿನ ತೃಣಮಪಿ ನ ಚಲತೆ ಅಂತ. ಅಂದರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತ. ಅದೇ ರೀತಿಯಾಗಿ ಶುಭ ಶುಕ್ರವಾರದ ದಿನ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆ ಮಹಾಲಕ್ಷ್ಮಿ ಇದ್ದಾಳೆ, ಅದನ್ನು ಪೂಜಿಸುವ ಗುಣ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳಿದ್ದೀರಾ. ಹಾಗಾದರೆ ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅತ್ತ ಕಡೆ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ತಿಪಟೂರಿನಿಂದ ಸಚಿನ್ ಅವರು ಕಳಿಸಿದ್ದಾರೆ. ಸಚಿನ್ ಅವರ ಜನ್ಮ ದಿನಾಂಕ 9/11/1997. ಹುಟ್ಟಿದ ಸಮಯ ರಾತ್ರಿ 10:40. KEBನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಕಾಯಂ ಯಾವಾಗ ಆಗುತ್ತೆ? ಅದರ ಜೊತೆಗೆ ಮದುವೆಗೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಯಾವಾಗ ಸಿಗುತ್ತೆ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಚಿನ್ ಅವರ ಪ್ರಶ್ನೆ ಒಂದು ಕಾಯಂ ಯಾವಾಗ ಆಗುತ್ತೆ ವೃತ್ತಿಯಲ್ಲಿ ಅಲ್ವಾ? ಆಮೇಲೆ ವಿವಾಹದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಉಚ್ಚಾಭಿಲಾಷಿಯಾಗಿದ್ದಾನೆ. ಒಳ್ಳೆಯ ಲಕ್ಷಣ ಇದು. ಶನೈಶ್ಚರ ಕೂಡ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು. ಶನೈಶ್ಚರನಿಗೆ ತುಂಬ ಬಲ ಇದೆ. ಇದೆಲ್ಲ ಒಳ್ಳೆಯ ಲಕ್ಷಣ, ಸಂಶಯ ಬೇಡ. ಈಗ ಶನಿ ದಶೆಯಲ್ಲಿ ತಮಗೆ ಶುಕ್ರನ ಭಕ್ತಿ ನಡೀತಾ ಇದೆ. ಶುಕ್ರನು ನಿಮ್ಮ ಜಾತಕದಲ್ಲಿ ಷಷ್ಠಸ್ಥಾನದಲ್ಲಿದ್ದಾನೆ, ಲಾಭಾಧಿಪತಿ. ನವಾಂಶದಲ್ಲಿ ಶುಕ್ರ ಚಂದ್ರಾಂಶ ತಗೊಂಡಿದ್ದಾನೆ. ನೋಡಿ, ಈಗ ವಿವಾಹಕ್ಕೆ ಒಳ್ಳೆಯ ಕಾಲ. ವಿವಾಹ ಈಗ ಏರ್ಪಾಡಾಗಲಿಕ್ಕೆ ಅವಕಾಶ ಇದೆ. 26ರ ವೇಳೆಗೆ ಖಂಡಿತ ನಿಮಗೆ ವಿವಾಹದ ಅನುಕೂಲ, ವಿವಾಹದ ಭಾಗ್ಯ, ವಿವಾಹದ ಋಣ, ಕಂಕಣ ಭಾಗ್ಯ ಅದು ಖಂಡಿತ ಉಂಟಾಗುತ್ತೆ. ಇನ್ನು ಪರ್ಮನೆಂಟ್ ಯಾವಾಗ ಆಗುತ್ತೆ ಅಂತ ಕೇಳಿದ್ದೀರಿ, ಅದಕ್ಕೆ ಇಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಇದೆ. ಈಗ ಕಾಲಸೂಚಕವಾಗಿರತಕ್ಕಂಥ ಶುಕ್ರ ಇನ್ನೊಂದು 2-3 ತಿಂಗಳು, 4 ತಿಂಗಳು ಅಂದ್ಕೊಳ್ಳಿ, ಅಲ್ಲಿವರೆಗೆ ಸ್ವಲ್ಪ ಬಲ ಇದೆ. ಆದರೆ ಅಷ್ಟರಲ್ಲಿ ಆಗಬೇಕು. ಅದಾದ ನಂತರ ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ನೀವು ಶುಕ್ರನ ಕಾಲ ನಡೀತಾ ಇದೆ. ಇಷ್ಟೊತ್ತು ಶುಕ್ರನ ಬಗ್ಗೆನೇ, ಲಕ್ಷ್ಮಿ ಬಗ್ಗೆನೇ ಮಾತಾಡಿದ್ದಾಯಿತು. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ನಿಮ್ಮ ಪಾಲಿಗೆ ಪರ್ಮನೆಂಟ್ ಅನ್ನೋದೇ ಮಹಾಲಕ್ಷ್ಮಿ ಆಗಿದ್ದರೆ, ಖಾಯಂ ಆಗ್ತಕ್ಕಂಥದ್ದೇ ಮಹಾಲಕ್ಷ್ಮಿ ಅಂತ ನೀವು ಭಾವಿಸಿದ್ದೀರಲ್ವ, ಆ ಒಂದು ಫಲ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ನವ್ಯ ಅವರು ಕಳಿಸಿದ್ದಾರೆ. ನವ್ಯವರ ಜನ್ಮ ದಿನಾಂಕ 14/12/1991. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಕಷ್ಟಗಳು ತುಂಬಾ ಕಷ್ಟ ಇದೆ. ಆ ಕಷ್ಟಗಳು ಯಾವಾಗ ಮುಗಿಯುತ್ತೆ? ಒಳ್ಳೆ ಕಾಲ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ.
ನವ್ಯ ಅವರ ಪ್ರಶ್ನೆ, ವಿಪರೀತ ಕಷ್ಟ ಇದೆ, ಯಾವಾಗ ಒಳ್ಳೆ ಕಾಲ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ನೇರವಾಗಿ ಕಾಲಕ್ಕೆ ಹೋಗ್ತೀನಿ ನಾನು. ಅಂದರೆ ಯಾವಾಗ ಕಾಲ ಬರುತ್ತೆ ಅಂತ ತಮ್ಮ ಪ್ರಶ್ನೆ. ಹೀಗಾಗಿ ಈಗ ಬುಧ ದಶೆಯಲ್ಲಿ ತಮಗೆ ಶುಕ್ರನ ಭಕ್ತಿ ನಡೀತಾ ಇದೆ, 27ರವರೆಗೂ ಇದೆ. ನಿಮ್ಮ ಜಾತಕದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಲಾಭ ಸ್ಥಾನದಲ್ಲಿದ್ದಾನೆ. ಯಾವಾಗ ಒಳ್ಳೆ ಕಾಲ ಅಂದರೆ ಈಗ ಶುರುವಾಗಿದೆ. ನಮಗೆ ಅದನ್ನು ಕಂಡುಕೊಳ್ಳುವ ಶಕ್ತಿ ಬೇಕಾಗುತ್ತೆ. ಕೆಲವೊಮ್ಮೆ ಹೀಗೆಲ್ಲ ಇರುತ್ತೆ, ಒಳ್ಳೆ ಕಾಲ ಇರ್ತದೆ, ಒಳ್ಳೆ ಗ್ರಹ ನೋಡಿ ಚೆನ್ನಾಗಿದೆ, ಆದರೆ ನಿಮ್ಮ ಸ್ಥಿತಿ ಮಾತ್ರ ಚೆನ್ನಾಗಿಲ್ಲ. ಇದಕ್ಕೆ ಪ್ರಾರಬ್ಧ ಕರ್ಮ, ಹಿಂದಿನ ಕರ್ಮ ಶೇಷ ಅಧಿಕವಾಗಿದ್ದಾಗ ಆ ಭಾರದ ಹೊರೆ ನಿಮ್ಮನ್ನು ಹೀಗೆ ಪೀಡಿಸ್ತಾ ಇರುತ್ತೆ. ಇದಕ್ಕೆ ಏನಪ್ಪ ಮಾಡೋದು? ಇದಕ್ಕೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬೇಕು. ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಮನಸ್ಸು ತುಂಬ ಶಾಂತವಾಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ಒಂದು ಕಡೆ ಕೂತು ದೇವ್ರ ಮನೆಯಲ್ಲಿ ಒಂದು ಬಾಗಿಲು ಹಾಕ್ಕೊಂಬಿಡಿ, ಅಥವಾ ಯಾವುದಾದ್ರು ನಿಮ್ಮ ರೂಮಲ್ಲೇ ಆದೀತು, ಒಂದು ಮಣೆ ಹಾಕ್ಕೊಂಡು ಮಣೆ ಮೇಲೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಯಾರ ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ಲಲಿತಾರಾಧನೆ ಮಾಡಿ. ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ನೀವು ನೋಡಿ, 28 ದಿವಸ ನಿರಂತರವಾಗಿ ಮಾಡಿ. ನಿಮ್ಮ ಮನಸ್ಸು ಏನಾಗಿದೆ ಅದನ್ನು ಸಂದೇಶ ಕಳಿಸಿ. ಮತ್ತು ಈ ಪ್ರಯತ್ನ ತಪ್ಪದೇ ಮಾಡಿ. ಖಂಡಿತ ನಿಮಗೆ ಈ ಹಿಂದೆ ಆಗಿರ್ತಕ್ಕಂಥ ತೊಡಕೆಲ್ಲ ನಿವಾರಣೆಯಾಗಿ ಶೀಘ್ರದಲ್ಲಿ ಒಳ್ಳೆಯ ಕಾಲ ಈಗ ಬಂದಿದೆ, ಅದು ಪ್ರಕಟವಾಗಬೇಕು. ಅದಕ್ಕೆ ದೇವತಾ ಕೃಪೆ ಬೇಕು. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಿರಿಯೂರಿನಿಂದ ದರ್ಶನ್ ಅವರು ಕಳಿಸಿದ್ದಾರೆ. ದರ್ಶನ್ ಅವರ ಜನ್ಮ ದಿನಾಂಕ 30/6/2002. ಹುಟ್ಟಿದ ಸಮಯ ಸಂಜೆ 5 ಗಂಟೆಯಿಂದ 5:30 ಒಳಗೆ ಅಂತ ಕಳಿಸಿದ್ದಾರೆ. ದರ್ಶನ್ ಅವರ ಪ್ರಶ್ನೆ, ಮದುವೆ ಹಾಗೆ ಕೆಲಸ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ದರ್ಶನ್ ಅವರ ಪ್ರಶ್ನೆ ವಿವಾಹ ಮತ್ತು ವೃತ್ತಿ ವಿವಾಹದ ಬಗ್ಗೆ ಕೇಳಿದ್ದಾರೆ. ಹೌದು ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ನೋಡಿಪ್ಪ, ನೀವು ಪ್ರತಿ ಹತ್ತಿರದಲ್ಲಿ ತೇರುಮಲ್ಲೇಶ್ವರ ದೇವಸ್ಥಾನ ಇದೆ. ಹಿರಿಯೂರಿನಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನ, ಅದು ನಿಮಗೆ ಗೊತ್ತೇ ಇದೆ. ನೀವಲ್ಲೇ ಇದ್ದರೆ ಪ್ರತಿ ಭಾನುವಾರ ತೇರುಮಲ್ಲೇಶ್ವರ ಸನ್ನಿಧಾನಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸಿ. ಪ್ರತಿ ಭಾನುವಾರ ಮಾಡಿಸಿ, ಹೀಗೆ 12 ಭಾನುವಾರ ಮಾಡಿಸಿ. ಅದು ತುಂಬ ವಿಶಿಷ್ಟ ಫಲ ತಂದುಕೊಡುತ್ತೆ. ದಕ್ಷಿಣ ಕಾಶಿ ಅಂತ ಕರೀತಾರೆ ಅದನ್ನು. ಅದು ತುಂಬ ಪ್ರಸಿದ್ಧವಾದ ದೇವಸ್ಥಾನ, ಪವಿತ್ರ ಸನ್ನಿಧಾನ. ಅಲ್ಲಿ ಹೋಗಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ. ಇನ್ನು ಎರಡನೇದು, ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ರಾಹು ಬುಧ ಶನೈಶ್ಚರ ಈ ಗ್ರಹಶಾಂತಿಗಳು ಬೇಕು. ನೀವು ಇದನ್ನು ಹತ್ತಿರದಲ್ಲಿ ಎಲ್ಲರೂ ಚೆನ್ನಾಗಿ ಗೊತ್ತಿರತಕ್ಕಂಥ ಪುರೋಹಿತರ ಹತ್ರ ಕೇಳಿ ಈ ಗ್ರಹಶಾಂತಿಯನ್ನು ಮಾಡಿಸಿ. ಇದು ನಿಮಗೆ ವಿವಾಹಕ್ಕೆ ಅನುಕೂಲ ಉಂಟು ಮಾಡಿಕೊಡುತ್ತೆ. ಈಗ ಸದ್ಯಕ್ಕೆ ನಿಮಗೆ 2000 ಈಗ ಅವಕಾಶ ಇದೆ. ನನಗನ್ಸುತ್ತೆ 2027 ಒಳ್ಳೆಯ ಕಾಲ ವಿವಾಹಕ್ಕೆ. ಅಲ್ಲಿವರೆಗೆ ನೀವು ಕೆಲಸ ಇತ್ಯಾದಿಗಳಲ್ಲಿ ಸ್ವಲ್ಪ ಬಲವಾಗಿ ಆಮೇಲೆ ವಿವಾಹಕ್ಕೆ ಪ್ರಯತ್ನ ಮಾಡಿ. ನಿಮಗೆ ವಿವಾಹದಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ, ನೀವು ಇಷ್ಟಪಡಬಹುದು ಅಥವಾ ಅವರಿಂದ ದೂರ ಆಗಬಹುದು ಅಂತೂ ಒಂದು ತೊಡಕಂತೂ ಸೂಚಿಸ್ತಾ ಇದೆ. ಹೀಗಾಗಿ ಗ್ರಹಶಾಂತಿ, ರಾಹು ಬುಧ ಶನಿ ಶಾಂತಿ ಖಂಡಿತ ಬೇಕು. ಇದನ್ನು ಮಾಡಿಸಿ ವಿವಾಹ ಪ್ರಯತ್ನ ಮಾಡಿ. ಅದಕ್ಕಿಂತ ಮೊದಲು ಕೆಲಸದಲ್ಲಿ ಬಲ ತಂದುಕೊಳ್ಳಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ಸಿಂಹರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಶನಿ ರವಿ ಬುಧ ಹಾಗೂ ಶನೈಶ್ಚರ ತ್ರಿಗ್ರಹ ಯೋಗ ಇದೆ. ಅದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶುಕ್ರ ರಾಹು ಇರತಕ್ಕಂಥ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಮಾಂದಿಯು ಅಲ್ಲೇ ಉದಿಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಲಾಭ ವ್ಯಯ ಎರಡನ್ನೂ ಸೂಚಿಸ್ತಾ ಇದೆ. ಹಣ ಬರ್ತದೆ, ಹಣ ಹೋಗುತ್ತೆ, ಆ ರೀತಿಯ ಒಂದು ಫಲ ಸೂಚಕವಾಗಿದೆ ಈ ದಿವಸ. ಇದರ ಹೊರತಾಗಿ ಬುದ್ಧಿಬಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಆಲೋಚನಾ ಶಕ್ತಿ, ಮಂತ್ರಾಲೋಚನೆ ಅಂತೀವಲ್ಲ, ಅಂದರೆ ಗಂಭೀರವಾದದ್ದನ್ನು ಡಿಸಿಷನ್ಸ್ ತೊಗೊಳ್ತಕ್ಕಂಥದ್ದು, ಅದರಲ್ಲಿ ಸಮರ್ಥರಿರ್ತೀರ. ಒಳ್ಳೆಯ ಉತ್ತಮವಾದ ನಿರ್ಣಯ ಮಾಡ್ತೀರಾ. ಆ ರೀತಿಯಲ್ಲಿ ಈ ದಿವಸ ಯಾವುದಾದ್ರು ಗುರುತರವಾದ ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳಿಕ್ಕೆ ಈ ಥರದಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಉಳಿದ ಹಾಗೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಅನುಕೂಲಗಳು, ಲಾಭಗಳು ತುಂಬ ಚೆನ್ನಾಗಿದ್ದಾವೆ.
ಹಿರಿಯರಿಂದ ಸಹಕಾರ ಅನುಕೂಲ ಇತ್ಯಾದಿ ಅನುಕೂಲ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. 2-3 ಜನಗಳಿಂದ ನಿಮಗೆ ಸಹಾಯ ಸಹಕಾರ ಒಳ್ಳೆಯ ಮಾರ್ಗದರ್ಶನ ಇದರ ಅನುಕೂಲ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಈ ದಿವಸ ಒಂದು ವಿಹಾರ ಪ್ರಯಾಣ ಆ ಥರದ್ದು ಒಂದು ಲಕ್ಷಣ ಇದೆ. ಮುಖ್ಯವಾಗಿ ಬಂಧುಗಳಿಂದ ಒಡನಾಟ ಚೆನ್ನಾಗಿರುತ್ತೆ. ಈ ದಿವಸ ತುಂಬ ಚೆನ್ನಾಗಿದೆ. ಅನುಕೂಲದ ಫಲ ಮನಸ್ಸಿಗೆ ಒಂದು ಮುದ ನೀಡ್ತಕ್ಕಂಥ ಒಂದು ದಿವಸವಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಧೈರ್ಯ ಸಾಹಸಗಳು ಈ ದಿವಸ ಹಿಂದೆ ಆಗದೇ ಇರತಕ್ಕಂಥ ಕೆಲವು ಕೆಲಸಗಳನ್ನು ಈ ದಿವಸ ಮಾಡ್ತಕ್ಕಂತಹ ಒಂದು ಶಕ್ತಿ ಉತ್ಸಾಹ ಬಂದುಬಿಡುತ್ತೆ. ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ. ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಶ್ರಮವೂ ಇದೆ, ಅಸಮಾಧಾನ ಇರ್ತದೆ, ಸ್ವಲ್ಪ ತೊಡಕು ಅಂದರೆ ವಿಘ್ನಗಳು ಸಂಭವಿಸುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಇದರ ಹೊರತಾಗಿ ನಿಮಗೆ ಅವಕಾಶ ತಪ್ಪಿ ಹೋಗೋ ಸಾಧ್ಯತೆ ಇದೆ. ಯಾವುದನ್ನು ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಅದು ನಿಮಗೆ ನಿಭಾಯಿಸಲಿಕ್ಕೆ ಆಗದೇ ಹೋಗಿಬಿಡುತ್ತೆ, ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ತಪ್ಪದೇ ಈ ದಿವಸ ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ವಿಶೇಷ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಧನ ಸಹಾಯ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿರುತ್ತೆ, ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಬರುತ್ತೆ. ನೋಡಿ, ನಿಮ್ಮ ಮಾತು, ನೀವು ಆಡಿದ ಒಂದು ಮಾತು ತುಂಬ ಪ್ರಧಾನ ಅನಿಸುತ್ತೆ, ತುಂಬ ಮೌಲ್ಯಯುತವಾಗಿರುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಮಾಂದಿ ಉದಯ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ ಈ ದಿವಸ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಅದರ ಹೊರತಾಗಿ ವ್ಯಾಪಾರದಲ್ಲಿ ಇತ್ಯಾದಿ ಎಲ್ಲ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಸ್ವಲ್ಪ ಪರಿಶ್ರಮ ಇದೆ, ಆದರೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಶಿವನ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಆಪ್ತರಿಗಾಗಿ ಹೆಚ್ಚು ಹಣ ವಿನಿಯೋಗ ಆಗುತ್ತೆ. ದಿವಸ ಏನೋ ಕೊಡಿಸ್ತಕ್ಕಂಥದ್ದು, ಉಡುಗೊರೆ ಮತ್ತೊಂದು ಇತ್ಯಾದಿ, ಈ ರೀತಿಯಲ್ಲಿ ಹಣ ಖರ್ಚಾಗುತ್ತೆ. ಮತ್ತು ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಸಮಾಧಾನ, ಸೌಖ್ಯ, ಮನಸ್ಸಿಗೆ ಒಂದು ಒಳ್ಳೆಯ ವಾತಾವರಣ ಇದೆಲ್ಲ ಇದೆ ಖಂಡಿತ. ಇನ್ನು ಕೆಲಸದಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ, ಲಾಭ ಇದೆ. ಈ ಲೋಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಬೆಂಕಿ ಸಂಬಂಧಿ, ಅಗ್ನಿ ಸಂಬಂಧಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಸ್ತು ನಷ್ಟತೆ ಇದೆ ಈ ದಿವಸ, ಹುಷಾರು. ಎಲ್ಲೋ ಹರಿಬರಿಲಿ ಓಡಾಡುವಾಗ ಮತ್ತಿನ್ನೇನು ಜನಜಂಗುಳಿ ಮಧ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ದಿವಸ ತುಂಬ ಬಲ ಇದೆ, ಅನುಕೂಲದ ವಾತಾವರಣ ಇದೆ, ವ್ಯಯ ಇದೆ. ಸ್ವಲ್ಪ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಇನ್ನೇನು ಆಪ್ತರಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು, ಚಂದ್ರ ವ್ಯಯದಲ್ಲಿದ್ದಾಗ ಸ್ತ್ರೀಯರಿಗಾಗಿ ಒಂದಷ್ಟು ವ್ಯಯ, ಈ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಈ ದಿವಸ ದಾಂಪತ್ಯದಲ್ಲಿ, ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಘರ್ಷಣೆ, ಜಗಳ ಈ ಥರದ್ದೂ ಇದೆ ಅಧಿಕವಾಗಿ. ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ತುಲಾರಾಶಿಯವರಿಗೆ ವೃತ್ತಿಯ ಅಧಿಪತಿ ಲಾಭದಲ್ಲಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ತುಂಬ ಬಲ, ಲಾಭ ಎರಡನ್ನೂ ಕಾಣ್ತೀರ. ಅದರಲ್ಲೂ ಹಾಲು ಹೈನು, ವಸ್ತ್ರ ವ್ಯಾಪಾರ, ಕೃಷಿ ಸಂಬಂಧಿ, ಧಾನ್ಯ ಇತ್ಯಾದಿ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ವಿಶೇಷ ಲಾಭ ಇದೆ. ಸಂಗಾತಿಯ ಸಹಕಾರ, ಸಾಮರಸ್ಯ, ಪ್ರೀತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸ್ನೇಹಿತರಿಂದ ಸಹಕಾರ, ಈ ದಿವಸ ಒಳ್ಳೆಯ ಉತ್ತಮ ಒಡನಾಟ ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ತರಚುವುದು, ಗಾಯ ಈ ಥರದ್ದಾಗ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ರೋಗ ಬಾಧಿಸುತ್ತೆ, ಇದರ ನಿವಾರಣೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಸಮಾಧಾನ ಫಲ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಸಿಗುತ್ತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದು, ಪ್ರೌಢಿಮೆ ಚೆನ್ನಾಗಿದೆ. ಇನ್ನು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ದಿವಸ ಉತ್ತಮ ಸ್ನೇಹಿತರ ಜೊತೆಗೆ ಒಡನಾಟ, ವಿಹಾರ ಈ ಥರದ್ದೆಲ್ಲ ಚೆನ್ನಾಗಿದೆ. ಸಂಗಾತಿಯ ವಿಚಾರದಲ್ಲಿ ತುಂಬ ಗೌರವಯುತವಾಗಿ ನಡೆಸ್ಕೊಳ್ತಾರೆ, ಆ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ. ದಿವಸ ಸಾಮರಸ್ಯವಾಗಿರುತ್ತೆ. ಪರಸ್ಪರ ಗೌರವ, ಪರಸ್ಪರಂ ಭಾವಯಂತಹ ಅಂತ ಒಂದು ಮಾತಿದೆ. ಪರಸ್ಪರ ಗೌರವ ಬಂದಾಗ ಪ್ರೀತಿ ಉಕ್ಕತ್ತೆ, ಆ ರೀತಿಯಲ್ಲಿ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಉದರ ಬಾಧೆನೂ ಸೂಚಿಸ್ತಾ ಇತ್ತು, ಸ್ವಲ್ಪ ಹುಷಾರು. ಹೆಣ್ಣುಮಕ್ಕಳು ಆಲೋಚನಾ ಶಕ್ತಿ ಕಳ್ಕೊಂಡು ಬಿಡ್ತೀರಾ, ಅವ್ರಿವ್ರ ಮಾತು ಕೇಳಿ ತಪ್ಪು ನಿರ್ಣಯಗಳು ತಗೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಈ ದಿವಸ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸಮಾಧಾನ ಫಲ ಇದೆ. ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಇಂಥ ಒಂದು ಭಾಗಿಯಾಗುವ ಲಕ್ಷಣ ಇದೆ. ಉತ್ತಮವಾದ ಕಾರ್ಯಗಳಲ್ಲಿ ಸಜ್ಜನರ ಸಂಘ, ಅದರಿಂದ ನಿಮ್ಮ ಮನಃಪರಿವರ್ತನೆ. ಇಷ್ಟು ದಿವಸ ಏನೇನೋ
ತೊಳೆದಾಟ ಇತ್ತು, ಅದು ನಿವಾರಣೆಯಾಗಿ ಒಂದು ಹಾದಿ ಸಿಕ್ಕಿದೆ ಅನ್ನೋ ರೀತಿಯ ಒಂದು ಭಾವನೆ ಉಂಟಾಗುತ್ತೆ. ಪ್ರಯಾಣದಲ್ಲಿ ತೊಂದರೆ ಇದೆ, ಎಲ್ಲೋ ಫ್ರೆಂಡ್ಸು ಸ್ನೇಹಿತ ಸ್ಥಳದಲ್ಲಿ ಮಾಂದ್ಯ ಉದಿಯಾಗಿದೆ. ಹೀಗಾಗಿ ಸ್ನೇಹಿತರ ಜೊತೆಗೆ ಏನೋ ಒಂದು ಮೋಜು ಮಸ್ತಿ ಅಂತ ಇದು ಪ್ರಯಾಣ ಅಲ್ಲಿ ತೊಡಕಿದೆ. ತುಂಬ ಹುಷಾರಾಗಿರಬೇಕು. ಶಾಲಾ ಕಾಲೇಜುಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಧನುರಾಶಿಯವರು ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಸಂಗಾತಿಯಿಂದಾಗಿ ಒಂದಷ್ಟು ವ್ಯಯ, ನಷ್ಟ, ಅವರ ಆರೋಗ್ಯದಲ್ಲಿ ಏರುಪೇರು ಅದನ್ನು ಸೂಚಿಸ್ತಾ ಇದೆ, ಗಮನಿಸಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಧೈರ್ಯ, ಸಾಹಸ. ಸ್ವಲ್ಪ ಮಟ್ಟಿಗೆ ಗಂಟಲ ಬಾಧೆ ಬರಬಹುದು, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಸ್ವಲ್ಪ ಹುಷಾರು, ಗಮನಿಸಿ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಸಂಗಾತಿಯಿಂದ ತುಂಬ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ವಹಿವಾಟು ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗೊಳಪಡ್ತೀರ. ವಿದ್ಯಾರ್ಥಿಗಳಿಗೆ ತುಂಬ ತೊಡಕು, ಸಂಕಷ್ಟ, ತೊಂದರೆ ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ವಾತಾವರಣದಲ್ಲಿ. ಇಷ್ಟು ಪ್ರಧಾನವಾದ ಅಂಶ ಹಣ ಮತ್ತು ವಿದ್ಯೆ ಈ ವಿಚಾರದಲ್ಲಿ. ಆ ಒಂದು ಕುಟುಂಬದಲ್ಲಿ ಘರ್ಷಣೆಗಳು ಸ್ತ್ರೀಯರ ನಡುವೆ ಇದನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ತಪ್ಪದೇ ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಅದರ ಹೊರತಾಗಿ ಸಾಲ ನಿವಾರಣೆ, ಶತ್ರುಗಳು ದೂರ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಆರೋಗ್ಯದ ಬಾಧೆ ನಿವಾರಣೆಗೆ ನೀವು ನಾಗಕವಚ ಅಥವಾ ಶಿವಕವಚವನ್ನು ಹೇಳ್ಕೊಳ್ಬಹುದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ವಸುಧಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳ ಇವತ್ತಿನ ದಿನ ವಿಶೇಷತೆ, 12 ರಾಶಿಗಳ ಫಲಾಫಲ ಹೇಗಿತ್ತು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳಿಗೆ ಕೂಡ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.